ಕೊರಟಗೆರೆ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ಉಚಿತ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ವಿತರಣಾ ಕಾರ್ಯಕ್ರಮ. ಕೊರಟಗೆರೆ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ರೋಟರಿ ಮಹಿಳಾ ಸಬಲೀಕರಣ ಯೋಜನೆಯಡಿ ಉಚಿತ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ವಿತರಣಾ ಕಾರ್ಯಕ್ರಮ ನಡೆಯಿತು. ರೋಟರಿ ಕ್ಲಬ್ ಕೊರಟಗೆರೆ, ರೋಟರಿ ಮಹಾಲಕ್ಷ್ಮಿ ಬೆಂಗಳೂರು ಹಾಗೂ ರೋಟರಿ ಬೆಂಗಳೂರು ಉತ್ತರ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದಂತ ತಹಸೀಲ್ದಾರ್ ಮಂಜುನಾಥ್ ಕೆ, ಆರೋಗ್ಯ, ಶಿಕ್ಷಣ ಹಾಗೂ ಪರಿಸರ ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ಸಲ್ಲಿಸುತ್ತಿರುವ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ರೋಟರಿಯನ್ನವರಿಗೆ ಮೊದಲನೇದಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಕೊಟ್ಟಂತ 6 ಆಟಗಳಲ್ಲಿ ನಮ್ಮ ತಾಲೂಕಿಗೆ 1 ಕೊಟ್ಟಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಅದು ಕೇವಲ ಒಂದೇ ಆಟೋ ಆಗಿರ್ಬೋದು. ಒಂದು ಕುಟುಂಬದ ಶಕ್ತಿ, ಕುಟುಂಬಕ್ಕೆ ನೀಡಿದಂತ ಬೆಳಕು ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ಹೇಳ್ತಾ ಇದ್ರು, ನಾವ್ಯಾರು ಇರಲಿಲ್ಲ ರೋಟರಿ ಹುಟ್ಟಿದಾಗ. ರೋಟರಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಇನ್ನೂ ದೊಡ್ಡದಾಗಿ ಬೆಳೆಸೋದಕ್ಕೆ ನಾವೆಲ್ಲರೂ ಎಲ್ಲ ರೀತಿಯಾಗಿ ನೀರೆರೆದು ಬೆಳೆಸಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಇಂಥ ಯೋಜನೆಗಳು ಸಹಕಾರಿಯಾಗಲಿವೆ ಎಂದರು. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ನೆರವಾಗುವ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕೊರಟಗೆರೆ ರೋಟರಿ ಕ್ಲಬ್ ವತಿಯಿಂದ ನಮ್ಮ ಕ್ಲಬ್ ಓಪನ್ ಆಗಿ 2 ವರ್ಷ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊರಟಗೆರೆ ಜೆಟಿ ಅಗ್ರಹಾರದ ಶುಭ ಅನ್ನೋರಿಗೆ, ನಮ್ಮ ಬೆಂಗಳೂರು ರೋಟರಿ ಕ್ಲಬ್ಗು, ಈಸ್ಟ್ ನಾರ್ತು ಮತ್ತು ಮಹಾಲಕ್ಷ್ಮಿ ರೋಟರಿ ಮತ್ತು ಕೊರಟಗೆರೆ ರೋಟರಿ ವತಿಯಿಂದ ಈ ಒಂದು ಮಹಿಳಾ ಸಬಲೀಕರಣ ಒಂದು ಕಾರ್ಯಕ್ರಮದಲ್ಲಿ ಜೆಟಿ ಅಗ್ರಹಾರ ಒಂದು ಮಹಿಳೆಗೆ, ಒಂದು ಬಡ ಮಹಿಳೆಗೆ ನಮ್ಮ ಒಂದು 3 ಕ್ಲಬ್ನ ಒಂದು ಸಹಯೋಗದಲ್ಲಿ ಒಂದು ಆಟೋವನ್ನು ವಿತರಣೆ ಮಾಡಿರ್ತೀವಿ. ನಮಸ್ಕಾರ. ಇವತ್ತು ನಮ್ಮ ಕೊರಟಗೆರೆ ತಾಲೂಕು ಕೊರಟಗೆರೆ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಮಹಿಳಾ ಸಬಲೀಕರಣ ಯೋಜನೆ ರೋಟರಿದೇನಿದೆ, ಈ ಒಂದು ಯೋಜನೆಯಲ್ಲಿ ಬೆಂಗಳೂರು ರೋಟರಿ, ಮಹಾಲಕ್ಷ್ಮಿ ರೋಟರಿ ಮತ್ತು ಕೊರಟಗೆರೆ ಕ್ಲಬ್ ಆಫ್ ರೋಟರಿ ಕ್ಲಬ್ ವತಿಯಿಂದ ಮಹಿಳಾ ಸಬಲೀಕರಣದಲ್ಲಿ ಸುಮಾರು 3.5 ಲಕ್ಷದ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನು ಶ್ರೀಮತಿ ಶುಭಾ KS ಅನ್ನೋರಿಗೆ ಇವತ್ತು ಹಸ್ತಾಂತರ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಮಹಿಳೆಯರಿಗೆ ದುಡಿಯೋದಕ್ಕೆ, ಸ್ವಾವಲಂಬಿತನ ಮಾಡೋದಕ್ಕೆ ನಾವು ಒಂದು ಸಹಕಾರವನ್ನು ಕೊಟ್ಟರೆ ಪ್ರತಿಯೊಂದು ಕುಟುಂಬದಲ್ಲೂ ಮಹಿಳೆಯರು ಮುಂದೆ ಬರ್ತಾರೆ, ದುಡಿಯೋದಕ್ಕೆ ಅವರು ಉದ್ದೇಶ. ಹಾಗೆಯೇ ಎಲೆಕ್ಟ್ರಿಕ್ಕನ್ನೇ ಏನಕ್ಕೋಸ್ಕರ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ದೇಶದಲ್ಲಿ ಇವತ್ತು ಸಾಕಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಬಗ್ಗೆ ಸಾಕಷ್ಟು ಪ್ರತಿದಿನ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಮುಂದಿನ ಭವಿಷ್ಯನೇ ದೇಶಕ್ಕೆ ಎಲೆಕ್ಟ್ರಿಕಲ್ ಹಾಗೆ ಮಾಲಿನ್ಯ ರಹಿತ ಆಗಿರೋದ್ರಿಂದ ನಾವು ರೋಟರಿಯಿಂದ ಈ ಒಂದು ಸಹಾಯವನ್ನು ಮಾಡಿದ್ದೀವಿ. ಇದು ನಮ್ಮ ಮುಖ್ಯ ಉದ್ದೇಶ. ಇವತ್ತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ನನ್ನ ಕಡೆಯಿಂದ ವಂದನೆಗಳು. ಹಾಗೂ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಆತ್ಮೀಯರಾದಂಥ ನಮ್ಮ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಹೆಸರು ಶುಭ ಅಂತ. ನಾನು ಜೆಟಿ ಅಗ್ರಹಾರ ಕೊರಟಗೆರೆ ತಾಲೂಕು. ನನ್ನ ಗುರಿ ಏನಿತ್ತು ಅಂತಂದರೆ, ನಾನು ಆಟೋ ಡ್ರೈವಿಂಗ್ ಮಾಡಬೇಕು ಅನ್ನೋದೊಂದು ಮುಂಚೆಯಿಂದನೂ ಭಾರಿ ಆಸೆ ಇತ್ತು. ಅದನ್ನು ನಾನು ತುಂಬ ಕಷ್ಟಪಟ್ಟು 2 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ನಾನು ಟ್ರೈನಿಂಗ್ ತೊಗೊಂಡು DL ಮಾಡಿಕೊಂಡು ಆಮೇಲೆ ಬಾಡಿಗೆ ಆಟೋ ಓಡಿಸ್ತಿದ್ದೆ. ಅಂದರೆ ನಾನು ಬಾಡಿಗೆ ಆಟೋ ಓಡಿಸ್ಬೇಕಾದ್ರೆ ಬೆಂಗಳೂರಲ್ಲಿ ಅವ್ರಿಗೆ ದಿನಕ್ಕೆ ನಾನು ಆಟೋಕ್ಕೆ ಅಂತಂದರೆ ನಾನು 500 ರೂಪಾಯಿ ದಿನ ಕೊಡಬೇಕಾಯಿತು. ನಾನು ದುಡಿತಿದ್ದಿದ್ದು 1,000 ರೂಪಾಯಿ. ಆ 1,000 ರೂಪಾಯಿ ಅವ್ರಿಗೆ 500 ರೂಪಾಯಿ ಕೊಟ್ಟು ನನ್ನ ಫ್ಯಾಮಿಲಿಗೆ 500 ರೂಪಾಯಿ ಇದು ಮಾಡ್ಕೋಬೇಕಿತ್ತು. ನಮ್ಮ ಮನೆಯವ್ರದ್ದು, ನಂದು, ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲ ನಾವು ಒಂದು ಸ್ವಲ್ಪ ಬಡ ಕುಟುಂಬ. ಅದರಿಂದ ನನ್ನ ಗುರುತಿಸಿ ಬೆಂಗಳೂರು ರೋಟರಿ ರೋಟರಿ ಅವರು ನನ್ನ ಗುರುತಿಸಿ ನನಗೊಂದು ಸ್ವಂತ ಆಟೋದಲ್ಲಿ ದುಡಿಮೆ ಮಾಡು ಅಂತೇಳಿ ಮಾರ್ಗದರ್ಶನ ಮಾಡಿಕೊಟ್ಟು ಇವತ್ತು
ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದೊಂದು ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಅವ್ರು ನನ್ನ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ.